ಗುಡ್ ಮಾರ್ನಿಂಗ್. ನಾವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಇನ್ನೂ ಉಸಿರಾಡ್ತಿದ್ದೀವಲ್ಲ ಅನ್ನೋದೇ ಒಂದೊಳ್ಳೆ ಬ್ಲೆಸ್ಸಿಂಗ್. ಏನಂತೀರ? ನನಗೊಂದು ಅಭ್ಯಾಸ ಇದೆ. ಹಿಂದಿನ ದಿನದ ಪೇಪರ್ನ ಮಾರನೇ ದಿನ ಕೂತ್ಕೊಂಡು ಓದೋದು ಬೆಳಿಗ್ಗೆ ಹೊತ್ತು. ಯಾಕಂದರೆ ಅವತ್ತಿಂದ ಅವತ್ತೇ ಓದಲಿಕ್ಕೆ ನನಗಷ್ಟು ಬಿಡುವಿರೋದಿಲ್ಲ. ಎಲ್ಲ ಎಕ್ಸಸೈಸ್ ಮುಗಿಸಿ ಹೊರಗಡೆ ಬರೋ ಅಷ್ಟರೊಳಗಡೆ ಭೀಷ್ಮ ಎಲ್ಲನೂ ಕಚ್ಚಿ ಹಾಕಿ ನನ್ನನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದ. ಮಲೆನಾಡಲ್ಲಂತೂ ಮಳೆ ನಿಂತೇ ಇಲ್ಲ, ಯಾವಾಗಲೂ ಸುರಿತಾನೇ ಇರತ್ತೆ. ಇನ್ನೊಂದು 3 ತಿಂಗಳು ಹೀಗೆ ಮೈಂಡ್ ಫಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಭೀಷ್ಮನ ಜೊತೆ ಕಡ್ಲಿಂಗ್ ಮಾಡಿ ಒಳಗಡೆಗೆ ಬಂದೆ. ತಿಂಡಿ ಏನು ಮಾಡೋಣ ಅಂತ. ಪ್ರತಿಯೊಬ್ಬರು ಹೆಣ್ಮಕ್ಳು $1 ಬಿಲಿಯನ್ ಕ್ವೆಶ್ಚನ್ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಏನು ಅಂತ. ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನಿರತ್ತೋ ಆವತ್ತು ಏನು ಮಾಡಬೇಕು ಅನಿಸುತ್ತೋ ಅದನ್ನು ಮಾಡ್ತೀನಿ. ದೋಸೆಗೆ ರೆಡಿ ಆಗಿತ್ತು. ಸೊ ಒಂದು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ. ಶೇಂಗಾ ಚಟ್ನಿ ಮಾಡೋಕ್ಕೆ ಹೋಗಿ ಚಟ್ನಿ ಪುಡಿ ಮಾಡಿದ್ದಾಯಿತು. ಒಂದು ಹಸಿ ಚಟ್ನಿ ಮಾಡಬೇಕಲ್ಲ, ಮೆಣಸಿನ್ಕಾಯಿ ಖಾಲಿಯಾಗಿತ್ತು. ಹಾಗೆ ನಾನು ಗಾರ್ಡನಿಗೆ ಬಂದೆ. ಇಲ್ಲಿ ಪಕ್ಷಿಗಳಿಗೋಸ್ಕರ ಚಿಕ್ಕ ಮೆಣಸಿನ್ಕಾಯಿಯ ಗಿಡವನ್ನು ಹಾಕ್ಕೊಂಡಿದ್ದೀನಿ. ಈ ಮೆಣಸಿನ್ಕಾಯಿ ತುಂಬ ಪಕ್ಷಿಗಳಿಗೆ ಪ್ರಿಯವಾದದ್ದು. ಇದಿದ್ದಲ್ಲೆಲ್ಲ ತುಂಬ ಪಕ್ಷಿ ಸೇರ್ತವೆ. ಟ್ರೈ ಮಾಡಿ ನೋಡಿ. ಸೊ ಈ ಮೆಣಸಿನ್ಕಾಯಿನ ಸ್ವಲ್ಪ ಅವರಿಂದ ಕಿತ್ಕೊಂಡು ಅಲ್ಲೇ ಅರಳು ನಿಂತಿದ್ದಾಗ ಹೂಗಳನ್ನೆಲ್ಲ ಮಾತಾಡಿಸ್ಕೊಂಡು ಬಂದೆ. ಬೆಳಗ್ಗೆ ಎದ್ದ ಕೂಡಲೇ ಈ ಥರ ಅರಳಿರೋ ಹೂಗಳು, ಪಕ್ಷಿಗಳು, ಹೀಗೆ ಪ್ರಕೃತಿಯ ನಡುವೆ ನಮ್ಮ ದಿನ ಶುರುವಾದರೆ ಹೋಲ್ ಡೇ ಒಂಥರ ಪಾಸಿಟಿವ್ ವೈಬ್. ಎಲ್ಲ ಅರಳಿರೋವಂಥ ಗಿಡಗಳನ್ನ ನೋಡಿಕೊಂಡು ಮನಸ್ಸಿಗೆ ಒಂಥರ ಉಲ್ಲಾಸ ಆಯಿತು. ಒಳಗಡೆಗೆ ಬಂದೆ. ಇವತ್ತು ಸ್ವಲ್ಪ ಹೊರಗಡೆ ಹೋಗಲಿಕ್ಕಿದೆ ನನಗೆ. ಅತ್ತೆನ ರಿಲೇಟಿವ್ ಮನೆಗೆ ಡ್ರಾಪ್ ಮಾಡಬೇಕು. ಹಾಗಾಗಿ ಒಂದು ಹಸಿ ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಚಟ್ನಿ ಮಾಡಿಟ್ಟು ಸ್ವಲ್ಪ ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸಿ ಅಡುಗೆ ಮನೆಗೆ ಬಂದು ದೋಸೆ ಮಾಡ್ಕೊಂಡು ತಿಂದೆ. ತಿಂದುಬಿಟ್ಟು ಹೊರಗಡೆ ಹೊರಟ್ವಿ ಅತ್ತೆನ ಕಸಿನ್ ಮನೆಗೆ ಡ್ರಾಪ್ ಮಾಡಲಿಕ್ಕೆ. ಹಾಗೆ ಜೋನಿ ಬೆಲ್ಲ ಕೊಂಡ್ಕೊಳ್ಳೋದಿತ್ತು. ಕೊಂಡ್ಕೊಂಡು ಅತ್ತೆ ಕಂಪ್ಲೇಂಟ್ ಮಾಡ್ತಾಯಿದ್ರು, ಜೋನಿ ಬೆಲ್ಲ ತುಂಬ ದುಬಾರಿ ಆಗ್ತಾಯಿದೆ ಬರ್ತಾ ಬರ್ತಾ ಅಂತ. ತೊಗೊಂಡು ವಿಜಯಕ್ಕನ ಮನೆಗೆ ಬಂದ್ವಿ. ವಿಜಯಕ್ಕ ಅಂದರೆ ನಮ್ಮ ಅತ್ತೆಯ ಕಸಿನ್ ಮನೆ. ಇದು ಅವ್ರ ಮನೆ ಸುಮಾರು 50 ವರ್ಷ ಹಳೆಯ ಮನೆ. ಇದು ಇವಾಗ ರಿನೋವೇಷನ್ ನಡೀತಾ ಇದೆ. ಈ ಥರ ಒಂದು ಒಳ್ಳೆಯ ವಾತಾವರಣದಲ್ಲಿರೋದು ಯಾರ್ದೋ ಆಶೀರ್ವಾದ ಅಂತ ಅನಿಸುತ್ತೆ ಕೆಲವೊಂದು ಸತಿ ನನಗೆ. ಎಲ್ರಿಗೂ ಈ ಅವಕಾಶ ಸಿಗೋದಿಲ್ಲ. ಅವಕಾಶ ಇದ್ದರೂ ಅದು ನಮ್ಮ ಪಾಲಿಗೆ ಒಲ್ದು ಬಂದಿರೋದಿಲ್ಲ. ಹಿಂಗಾಗ್ತವೆ. ವಿಜಯಕ್ಕ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ರು. ಅಜ್ಜಿಗೊಂದು ನಮಸ್ಕಾರ ಮಾಡಿ ಅವ್ರ ಮನೇಲಿ ಒಂದು ಟೋಕಿಯೋ ಅಂತ ಡಾಗ್ ಇದೆ, ಬೀಗಲ್. ಅದನ್ನು ಮಾತಾಡಿಸ್ತಾ ಇದ್ದೆ. ಇವಳು ತುಂಬ ಇನ್ನೋಸೆಂಟ್. ಇವಳು ಇನ್ನೂ ಅವಳಾಗೆ ತಿನ್ನೋದು ಕುಡಿಯೋದು ಏನೂ ಕಲ್ತಿಲ್ಲ. ಇಷ್ಟು 2 ವರ್ಷದ ನಾಯಿ ಇದು. ಈಗಲೂ ಅವಳಿಗೆ ತಿನ್ನಿಸ್ಬೇಕು, ಕುಡಿಬೇಕು. ಅವಳನ್ನು ಹಾಗೆ ಮುದ್ದು ಮಾಡಿಕೊಂಡು ಮೇಲ್ಗಡೆ ಎಲ್ಲ ಸ್ವಲ್ಪ ಆಲ್ಟ್ರೇಷನ್ ನಡೀತಾ ಇತ್ತು. ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗೆ ನೋಡೋಣ ಅಂತ ಮೇಲ್ಗಡೆ ಹೋಗ್ತಾಯಿದ್ದೆ. ಅಜ್ಜಿ ಸೊಂಟ ನೋವು ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ರು. ಮಾತಾಡ್ಕೊಂಡು ಹಾಗೆ ಅಟ್ಟದ ಮೇಲೆ ಹೋದೆ. ಇಲ್ಲಿ ನನಗೆ ತುಂಬ ಗಮನ ಸೆಳೆಯೋದೇನು ಗೊತ್ತಾ, ಅಷ್ಟು ವರ್ಷ ಹಳೆಯ ಮನೆ ಆದರೂ ಮರಗಳಿನ್ನೂ ಎಷ್ಟು ಕ್ವಾಲಿಟಿ ಆಗಿರುತ್ತೆ ಅಂತ ಅಂದರೆ, ಇವಾಗ ಹೊಸ ಮನೆಗಳು ನಾವೇನು ಕಟ್ತೀವಲ್ಲ ಅದು ಇಷ್ಟೊಂದು ಕ್ವಾಲಿಟಿ ಇರೋದಿಲ್ಲ. 2 ವರ್ಷ 3 ವರ್ಷಕ್ಕೆಲ್ಲ ಮರಗಳೆಲ್ಲ ಗೆದ್ದಲು ಬಂದ್ಬಿಟ್ಟಿರತ್ತೆ. ಅದನ್ನು ಆವಾಗವಾಗ ಪಾಲಿಷ್ ಮಾಡಿಸ್ತಾ ಇರಬೇಕು. ಆದರೆ ಇದು ನೋಡಿ ಎಷ್ಟು ಹಳೆಯ ಮರಗಳು, ಇನ್ನೂ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದನ್ನು ರಿನೋವೇಟ್ ಮಾಡ್ತಾ ಇದ್ದಾರೆ ಇವಾಗ. ಇದರ ಹಳೆಯ ಸೊಬಗನ್ನು ಹಾಳು ಮಾಡದೆ ಹಾಗೆ ಇರಲಿ ಅನ್ನೋದು ನನ್ನ ಆಶಯ. ಆದರೆ ಎಷ್ಟೇ ಆದರೂ ಅದು ಬೇರೆಯವರ ಮನೆ, ಅವರಿಷ್ಟ. ಇಲ್ಲಿಂದ ನೋಡಿ ಒಂದು ಒಳ್ಳೆಯ ವ್ಯೂ ಸಿಗತ್ತೆ ತೋಟಕ್ಕೆ. ಹೊರಗಡೆ ಹಸಿರು ಹಸಿರಾಗಿ ಕಾಣ್ತಾ ಇರುತ್ತೆ. ಬೆಳಗ್ಗೆ ಎದ್ದ ಕೂಡಲೇ ಈ ಥರ ನೋಡೋದೇ ಒಂಥರ ಚೆಂದ ಜೀವನದಲ್ಲಿ. ಎಷ್ಟೊಂದು ಜನ ಈ ಜೀವನಕ್ಕೋಸ್ಕರ ಹಂಬಲಿಸ್ತಾ ಇರ್ತಾರೆ. ಸೊ ಇದನ್ನೆಲ್ಲ ನೋಡಿಕೊಂಡು ಕೆಳಗಡೆಗೆ ಬಂದೆ. ಒಂದು ಪುಟ್ಟ ನಾಯಿ ಮರಿ ಮಾತಾಡಿಸ್ತಾ ಇದ್ಲು. ಇವಳು ವಿಜಯಕ್ಕನ ಫ್ರೆಂಡು. ಯಾರೆಲ್ಲ ಪುಟ್ಟ ನಾಯಿ ಮರಿಗಳನ್ನ ರೋಡ್ ಬದಿ ಬಿಟ್ಟು ಹೋಗ್ತಾರಲ್ಲ ಅವರನ್ನೆಲ್ಲ ತಂದು ಈ ಥರ ಫೀಡ್ ಮಾಡ್ತಾ ಇರ್ತಾರೆ. ಅಲ್ಲಿಂದ ಮನೆಗೆ ಹೊರಟ್ವಿ. ಅಪ್ಪಂಗೆ ತೋಟಕ್ಕೆ ಹೋಗಲಿಕ್ಕಿತ್ತು. ಬೈತಾಯಿದ್ರು ಲೇಟಾಯಿತು ಅಂತ. ಸೊ ಅವರಿಗೆ ಒಂದು ಬಾಯ್ ಹೇಳಿ ಹಾಗೆ ಹೊರಡ್ತಾ ಆಲ್ಮೋಸ್ಟ್ 11:30-12 ಗಂಟೆ ಆಗ್ತಾಯಿತ್ತು. ಅಪ್ಪ ನನ್ನನ್ನು ತೋಟಕ್ಕೆ ಬಿಟ್ಟು ಮನೆಗೆ ಹೋಗಬೇಕು ಅಂತ ಹೇಳ್ತಾಯಿದ್ರು. ಪಕ್ಕದ ಬೋಜು ಅಣ್ಣನ ಮನೆ ನಾಯಿ ಕೂಡ ಮಾತಾಡಿಸ್ತಾ ರೋಡಲ್ಲಿ ಸಿಕ್ಕಿ. ಮಳೆ ಅಂತೂ ಬಿಡಲ್ಲ, ಕೆಲಸಗಳಂತೂ ಎಲ್ಲ ಹಾಗೇ ಇದೆ ತೋಟದ್ದು ಅನ್ನೋದು ಅಪ್ಪನ ಕಂಪ್ಲೇಂಟ್ಸು. ಸೊ ಹೀಗೆ ನನ್ನನ್ನು ಮನೆಗೆ ಡ್ರಾಪ್ ಮಾಡಿ ಅಪ್ಪ ತೋಟಕ್ಕೆ ಹೊರಟರು. ಒಂದು ಅರ್ಧ ದಿನ ಹೀಗೆ ಕಳೆದು